ಬ್ಯಾಟ್ರಿ ಬೊಮ್ಮ ಏನಪ್ಪ ಪಳ್ಳ ಅಣ್ಣ ನಮಸ್ತೆ ಅಣ್ಣ. ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ವಿಠಲ್ ಮೆಳವಂಕಿ ಅಂತ ಸರ್. ವಿಠಲ್ ಮೆಳವಂಕಿ. ಹ್ಞೂ ಸರ್. ಯಾವ ಊರಿದು? ದುರ್ದುಂಡಿ ಸರ್, ಗೋಕಾಕ್ ತಾಲೂಕು ದುರ್ದುಂಡಿ, ಜಿಲ್ಲಾ ಬೆಳಗಾವಿ. ದುರ್ದುಂಡೇಶ್ವರ ಮಠ? ಹೌದು ಸರ್. ಅದೇನ ಅಲ್ಲಿ ಅದಿದೆಯಾ ಇಲ್ಲಿ? ದುರ್ದುಂಡೇಶ್ವರ ದೊಡ್ಡ ಮಠ ಅಲ್ಲಿದೆ ಸರ್, ದುರ್ದುಂಡಿ ಸಣ್ಣ ಮಠ ಇಲ್ಲಿ ದುರ್ದುಂಡಿ ಇಲ್ಲಿದೆ. ಹ್ಞೂ ಸರ್. ಓಕೆ, ಏನು ಕೆಲಸ ಇದೆ ಬೆಳಗ್ಗೆ? ಸರ್ ಇದು ಬಿತ್ತನೆ ಮಾಡ್ತಾ ಇದ್ದೀವಿ, ಮೆಕ್ಕೆಜೋಳ. ಹೌದು ಸರ್. ಹಾಂ, ಇದು ಬೀಜನಾ? ಅಲ್ಲ ಸರ್, ಇದು ಗುಳಿಗೆ, DAP ಅಂತ ಗುಳಿಗೆ. DAP ಅಂದರೆ ಇದು ಕೆಮಿಕಲ್ಲು? ಹೌದು ಸರ್. ಕೆಮಿಕಲ್ ಹಾಕಿ ಬೆಳೀತಾ ಇದ್ದೀರಾ? ಸ್ವಲ್ಪ ಹಾಕಬೇಕು ಸರ್, ಇಲ್ಲ ಅಂದರೆ ಬೆಳೆ ಬರಲ್ಲ. ಹೌದ್ರಿ? ಹ್ಞೂ ಸರ್. ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗು, ನ್ಯಾಚುರಲ್ ಅಂತೆಲ್ಲ ಕತೆ ಇನ್ನೂ ಮಾಡಿಲ್ಲ ಸರ್. ಓಕೆ. ಹ್ಞೂ ಸರ್. ಇದು ನೀರಾವರಿ ಭೂಮಿನಾ? ಹಾಂ ಸರ್, ನೀರಾವರಿ. ಸೊ ಮೆಕ್ಕೆಜೋಳಕ್ಕೆ ನೀರು ಬೇಕಾ? ಹಾಂ, ನೀರು ಬೇಕೆ ಸರ್. ಓಕೆ. ಏನು ನೀರಾವರಿ ಸೋರ್ಸಲ್ಲಿ? ಏನು ಸರ್, ನೀರಾವರಿ ಇದೆ ಸರ್ ಇಲ್ಲಿ. ಯಾವ ನದಿ? ಇದು ಸರ್ ಹಿಡ್ಕಲ್ ಡ್ಯಾಮ್. ಹಿಡ್ಕಲ್ ಡ್ಯಾಮ್ ನೀರು? ಹ್ಞೂ ಸರ್. ಏನು ಒಬ್ಬ ಅದ ಎಷ್ಟು ಎಕರೆ ಹೊಲ ಇದು? ಇದು ಸರ್ 24 ಗುಂಟೆ ಇದೆ ಸರ್. ಹಾಂ, ಇದು ಸರ್ ಏರಿ ಮಣ್ಣು ಅವ್ರು ಇದು ಸರ್ ಕುರಿಗೆ ಸಾಲು ಮಾಡ್ತಾ ಇದ್ದಾರೆ. ಕುರಿಗೆ ಸಾಲು ಆದ ನಂತರ ನಾವು ಗುಳಿಗೆ ಹೋಗುತ್ತು, ಆನಂತರ ಬೀಜ ಹಾಕ್ತೇವೆ, ಆಮೇಲೆ ದಿಂಡು ಬಿಡ್ತೇವೆ. ದಿಂಡು ಬಿಡೋದು ಅಂದರೆ ಸಫಾಯಿ ಮಾಡೋದು ಸರ್. ಸಫಾಯಿ ಮಾಡಿದ ಮೇಲೆ ಬೋದ್ ಮಾಡ್ಕೋತೀವಿ ಸರ್, ಕಾನೆ ಸಣ್ಣ ಆಮೇಲೆ ನೀರು ಹಾಸು. ಹ್ಞೂ ಸರ್. ತಿಂಗಳು ಬೇಕು ಬೆಳಗ್ಗೆ? 4 ತಿಂಗಳು ಸರ್. 4 ತಿಂಗಳು. ಹ್ಞೂ ಸರ್. ಈಗ ಇಲ್ಲಿ ಗಿಡ ಹುಟ್ಟುತ್ತೆ? ಹಾಂ, ಅದ್ರಲ್ಲಿ ಬೀಜ ಬಿದ್ದಲ್ಲಿ ಗಿಡ ಹುಟ್ಟುತ್ತೆ? ಹಾಂ, ಹಂಗೆ ಲೆಕ್ಕ ಹತ್ತೇನೆ ಇಲ್ರಿ, ಬಟ್ ಅದು ಮಸ್ ಹಾಕ್ಬೇಕ್ರಿ ಇಷ್ಟ. ಭಾಳ ದಟ್ಟ ಹಾಕಿಬಿಟ್ರೆ ಸರಿ ಬೆಳೆಯಂಗಿಲ್ರಿ, ಅದು ಸಣ್ಣ ಬೆಳಿತೈತಿ. ಮತ್ತು ಅಷ್ಟು ಮೀಡಿಯಮ್ರಾಗ ಹಾಕಿದ್ವಿ ಅಂದ್ರೆ ಚಲೋ ಬೆಳಿತೈತ್ರಿ. ನಮ್ಮ ಎಮ್ಮೆಗಳಿಗೆಲ್ಲ ಕಣಿಕೆ ಹಾಕೈತ್ರಿ. ಆಮೇಲೆ ಅದರಿಂದ ನಮಗೆ ದಿಂಡು ಆಗ್ತೈತ್ರಿ, ಕಾಳು ಆಗ್ತೈತ್ರಿ. ಕಾಳು? ಹಾಂ. ಈ ಕಾಳು ಮನುಷ್ಯ ತಿನ್ನಕ? ಹಾಂ, ನಾವು ಮನುಷ್ಯರು ತಿಂತೀವಿ, ರೊಟ್ಟಿ ಮಾಡ್ತೀವ್ರಿ ನಾವು. ರೊಟ್ಟಿ ಮಾಡಕ್ಕೆ? ಹಾಂ, ಜೋಳದ ರೊಟ್ಟಿ. ಹಾಂ, ಜೋಳದ ರೊಟ್ಟಿ. ಆಮೇಲೆ ಮತ್ತು ನಾವು ಎಮ್ಮೆಗಳಿಗೂ ಬೀಸ್ ಹಾಕ್ತೇವ್ರಿ ಅದನ್ನ, ಮತ್ತು ಮಾರ್ತೇವ್ರಿ ನಾವು ಉದ್ದಿಲ್ಲ ಇಟ್ಕೊಂಡು. ಅದರಿಂದ ಅವ್ರು ಏನು ಮಾಡ್ಕೋತಾರೋ ಗೊತ್ತಿಲ್ಲ ರೀ, ಕಾಳು ಕೊಟ್ಬಿಡ್ತೇವ್ರಿ ಅವ್ರಿಗೆ ನಾವು. ಈಗ ಹಾಕಿದ್ರೆ ನಾವು ಇದು ಮಾರ್ಚಿಗೆ ಬರ್ತೈತ್ರಿ ಅದು. ಮಾರ್ಚಿಗೆ? ಹಾಂ. ಇದಕ್ಕೆ ಮೊದಲು ಏನು ಹಾಕಿದ್ರಿ? ಇದಕ್ಕೆ ಕೊತ್ತಂಬರಿ ಇತ್ತು ರೀ. ಕೊತ್ತಂಬರಿ ಸೊಪ್ಪು? ಹಾಂ ರೀ. ಅದಾದ್ಮೇಲೆ ಇದನ್ನ ಹಾಕತ್ತೀವಿ. ಮೊದಲು ಕ್ಯಾಬೇಜ್ ಇತ್ತು ರೀ, ಕ್ಯಾಬೇಜ್ ಆದ್ಮೇಲೆ ಕೊತ್ತಂಬರಿ ಹಾಕಿದ್ರು, ಆಮೇಲೆ ಇದು ಹಾಕಾಕತ್ತು ರೀ. ಇದು ಚೆನ್ನಾಗಿ ಬಂತು ಫಸಲು? ಹಾಂ, ಚಲೋ ಬಂತು ಅದೆಲ್ಲ. ಓಕೆ. ಈಗ ಇದು ಒಂದು ಇವತ್ತು ಫುಲ್ ಡೇ ಆಗುತ್ತೆ? ಮತ್ತೆ ಇಲ್ರಿ, ಒಂದು 2 ತಾಸು ಆಗ್ತೈತೆ ರೀ. 2 ತಾಸು ಮುಗಿದೋಗುತ್ತೆ? ಹಾಂ. ಇದಾದ್ಮೇಲೆ ಅವ್ರು ಮತ್ತೆ ಬೇರೆ ಕಡೆ ಹೋಗ್ತಾರೆ ರೀ, ನಾವು ನಮ್ಮ ಮನೆಗೆ ಹೋಗ್ತೀವಿ, ಮತ್ತೆ ನಮ್ಮ ಮನೆ ಕೆಲಸ ನೋಡ್ಕೊತೀವಿ. ಹಾಂ. ಕಾಲು ಚಪ್ಪಲಿ ಹಾಕೊಂಡಿಲ್ಲ ಯಾಕೆ? ಚಪ್ಪಲಿ ಹಾಕೋಬೋದ್ರಿ, ಆದ್ರೂ ನಾವು ಇದು ಮಣ್ಣು ಚಲೋ ಐತ್ರಿ, ಕಾಲಿಗೆ ಏನು ಚುಚ್ಚಂಗಿಲ್ಲ ರೀ. ಇದು ಫುಲ್ಲ ಒಣಗಿತ್ತಿತ್ತಂದ್ರೆ ಕಾಲಿಗೆ ಚುಸ್ತಿದ್ದು ರೀ, ನಾವು ಹಾಕೋಬೋದಾಗಿತ್ತು ರೀ. ಆದರೂ ಒಂದೊಂದು ಕಡೆ ಚಪ್ಪಲ್ ಹಾಕೊಂಡು ಕಾಲು ಹಾಕಂಗಿಲ್ಲ ರೀ. ಹಾಕಂಗಿಲ್ಲ ರೀ. ಅದು ಅವ್ರ ಇದ್ರಿ ಅದು ಲಕ್ಷ್ಮಿ ಅಂತ. ಹಾಂ ರೀ. ಈ ಕಾಲು ಹಾಕ್ಬೇಕಾದ್ರೆ ಚಪ್ಪಲ್ ಹಾಕೋಬಾರ್ದು ಅಂತ ಹಿಂದಿನ ಕಾಲದವ್ರೆಲ್ಲ ಮಾಡಿರ್ತಾರಲ್ರಿ, ಅದಕ್ಕೆ ಈಗಿನವ್ರಂತೂ ಯಾರು ಪಾಲಿಸಂಗಿಲ್ಲ ರೀ. ಹಾಂ, ನಾವು ಪಾಲಿಸಂಗಿಲ್ಲ. ಇದ ಒಣಗಿತ್ತಂದ್ರೆ ಫುಲ್ ಚುಸ್ತಿತ್ತು ರೀ ಇದು, ನಾವು ಹಾಕೋತಿದ್ದು ರೀ. ಇದು ಸ್ವಲ್ಪ ಹಸಿ ಐತ್ರಿ, ನಾ ಹಾಕೊಂಡಿಲ್ಲ ರೀ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ರಿ ನೀವು? ಬೆಳಗ್ಗೆ 6 ಗಂಟೆಗೆ ಎದ್ದೀವಿ ರೀ. ಏನೇನು ಮಾಡಿದ್ರಿ? ಎದ್ರಿ, ಮಕ್ಕ ತಕೊಂಡು ಚಾ ಕುಡಿದು, ಆಮೇಲೆ ಮನ್ಯಾಗ ಅಡುಗೆ ಮಾಡಿಟ್ಟು ಬಂದಿವಿ ರೀ. ಏನು ಮಾಡಿದ್ರಿ ನಾಷ್ಟ ಇವತ್ತು ಮನೇಲಿ? ನಾಷ್ಟ ಅತ್ತೇನಿಲ್ಲ ರೀ, ಬೆಳಗ್ಗೆ ಎದ್ದು ರೊಟ್ಟಿ ಪಲ್ಯ, ಆಮೇಲೆ ಸಾಂಬಾರ. ಬೆಳಗ್ಗೆ ರೊಟ್ಟಿ ಪಲ್ಯ? ಹಾಂ. ಓಕೆ. ಹಾಂ, ಇವರಿಬ್ಬರು ಅಕ್ಕನ ಮಕ್ಕಳು ರೀ. ನಮ್ಮ ಮಕ್ಳು 2 ಗಂಡು ಮಕ್ಳು ಅದಾರ, ಮನ್ಯಾಗ ಅದಾರ ರೀ. ಅವ್ರು ಯಾಕೆ ಬಂದಿಲ್ಲ ಬಿತ್ತಕ್ಕೆ? ಅವ್ರು ಸಣ್ಣ ಹುಡುಗರು ಅದಾರ. ಒಬ್ಬ 4ನೇ ಕ್ಲಾಸ್ ಹೋಗ್ತಾನೆ ರೀ, ಒಬ್ಬ 3ನೇ ಕ್ಲಾಸ್ ಹೋಗ್ತಾನೆ ರೀ. ಅಕ್ಕನ ಮಗ ಇನ್ನೊಬ್ಬ 4ನೇ ಕ್ಲಾಸ್ ಹೋಗ್ತಾನೆ ರೀ. ಒಬ್ಬಾಕಿ ಫಸ್ಟ್ ಇಯರ್ ಅದಾರ ರೀ. ಹಾಂ ರೀ. ಅವರಿಬ್ಬರು ಅಣ್ಣ ತಮ್ಮ ರೀ. ನಾವಿಬ್ಬರು ನಯ್ಯನ್ ಅಕ್ಕ ತಂಗಿ. ಎಷ್ಟು ಎಕರೆ ಹೊಲ ಇದೆ ನಿಮ್ದು? ನಮ್ದು ಸ್ವಂತ 2 ಎಕರೆ ಐತ್ರಿ. 2 ಎಕರೆ ಐತ್ರಿ. ಆಮೇಲೆ ನಾವು ಇದೆಲ್ಲ ಮಾಡಿದ್ರಿ, ಬೇರೆದವ್ರದ್ರಿ. ಅಲ್ರಿ, ಯಾವ ಲೆಕ್ಕಾಚಾರ ಮತ್ತೆ ಇದು ಈ ಹೊಲ್ದವ್ರಿ ನಮ್ಮ ಅಣ್ಣ ಆಗ್ಬೇಕ್ರಿ. ಅವ್ರ ಫಾರೆಸ್ಟ್ ಆಫೀಸರ್ ಅದಾರ್ರಿ. ಒಬ್ಬ ಅಣ್ಣ ಇಂಜಿನಿಯರಿಂಗ್ ಅದಾರ್ರಿ. ಅವ್ರಿಗೆ ಮಾಡಕ್ ಇಲ್ರಿ, ಅವ್ರ ನಮ್ಮ ಅಜ್ಜ ಅಜ್ಜಿ ಅದಾರ್ರಿ, ಅವ್ರು ಮಾಡಕ್ ಆಗಂಗಿಲ್ಲಲ್ರಿ, ಅದಕ್ಕೆ ನಮ್ಗೆ ಹಚ್ಚಿರ್ತಾರ. ನಾವು ಮಾಡ್ತೇವ್ರಿ, ಆ ರೈತರಾಗ ಬಂದ್ರಾಗ ಅರ್ಧ ನಾವು ತಗೋತೀರಿ, ಅರ್ಧ ಅವ್ರು ಇಟ್ಕೋತಾರೆ. ಭೂಮಿ ಕೆಲಸ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ರೈತರು? ಆಗ್ತೈತಲ್ರಿ ಇದು. ಮತ್ತೆ ನಮ್ಗೆ ಬಂದಂದ್ರೆ ನಮ್ಗೆ ಚಲೋ ರೀ, ಬರ್ಲಿಲ್ಲ ಅಂದ್ರೆ ಇಲ್ರಿ. ಹೌದು, ಈಗ ಕರೆಂಟ್ ಕಾಡಾಕತ್ತದವ್ರಿ. ಕರೆಂಟ್ ಇರ್ಲಿಲ್ಲ ಅಂದ್ರೆ ಇದಕ್ಕೆ ನೀರು ಹಾಸಕ್ಕೆ ಆಗಂಗಿಲ್ಲ ರೀ. ಅದು ಕರೆಂಟ್ ಇದ್ರೆ ನೀರು ಹಾಸ್ತಾವ್ರಿ. ಕಿನಾಲ್ ನೀರು ಐತ್ರಿ, ಹಂಗೂ ಹಾಸ್ಬೋದ್ರಿ ನಾವು ನೀರು ರೀ. ಕಿನಾಲ್ ನೀರು ಇರಲಿಲ್ಲ ಅಂದ್ರೆ ನಾವು ಇದಾವೆ ಎಲ್ಲ ಒಣಗಿ ಹೋಗ್ಬಿಡ್ತೈತ್ರಿ ಬಂದಿದ್ದೆಲ್ಲ ರೀ. ಹಾಂ.
ಮತ್ತೆ ಅದಕ್ಕೆ ನೀರು ಹಾಸಿದ್ರೆ ಇದು ಬೆಳಿತೈತ್ರಿ. ನಾವು ಕರ್ಸಿದ್ವ ಹೆಂಗೆ ಬೆಳಿಬೇಕ್ರಿ? ಏ ನಿಮ್ಮ ಮಲಕ್ ಬೇಕಾರೆ ಕರೆಸ್ತು ನೋಡ ಮತ್ತೆ ಕಾಡತೈತ್ರಿ ಭಾಳ ಆದ್ರೂ 1 ತಾಸು ಕೊಡ್ತಾರ್ರಿ. 1 ತಾಸಿಗೆ ಒಂದಿಷ್ಟು ಉಣ್ಗುಡ್ದ ಕಟ್ ಆಗಿಬಿಡ್ತದೆ, ಲೈಟ್ ಹೋಗಿಬಿಡ್ತಾವ್ರಿ. ಲೈಟ್ ಹೋದು ಅಂದ್ರೆ ಆಮೇಲೆ ಮತ್ತೆ ಅದು ಅಷ್ಟೇ ಕುಂತು ಬಿಡ್ತೈತ್ರಿ. ಮತ್ತೆ ಬರ್ತಾವ್ರಿ, ಮತ್ತೆ ಹೋಗ್ತಾ ಒಟ್ಟು ಬರೀ ವಾಪಸ್ ಉಂಡಿದ್ದಾಕೈತ್ರಿ. ಅದು ಕಂಟಿನ್ಯೂ ಒಂದು 5-6 ತಾಸು ಇದ್ದು ಅಂದ್ರೆ ಇದೊಂದು ಹೊಲ ಆಗಿಬಿಡ್ತೈತ್ರಿ. ಕರಮೂರು ಯಾವ ಊರು ಕರಮೂರು ಸರ್? ಇದು ಗುರ್ರೇಪಣ್ಣದಾರ. ಎಲ್ಲಿ ಬರ್ತದೆ ಇದು? ಇದು ಅಕ್ಕಿಯಲ್ಲೂರು ರೀ. ಯಾವ ಜಿಲ್ಲೆ? ಇದು ಜಿಲ್ಲೆ ಹಾವೇರಿ ಬರ್ತೈತೆ ರೀ. ಹಾಂ, ಏನು ನೀವು ಮಾಡ್ತಿರೋದು ಇದು? ಇದು ಪೂಜೆ ರೀ. ಇದು ಪೂಜೆ ಅಂದರೆ ಇವೆಲ್ಲ ಕಾಳಿ ಒಣಗಿಸಿ ಅವರಿಗೆ ಕೊಡಬೇಕಾಗ್ತೈತೆ, ಅವರಿಗೆ ಮಿಲ್ನವರಿಗೆ. ಅದಕ್ಕೆ ನಾವು ಒಣಗಿಸಿ ಎಲ್ಲ ಕ್ಲಿಯರಾಗಿ ಕೊಡ್ತೇವೆ ಅವರಿಗೆ. ಅಂದರೆ ಕ್ವಿಂಟಲ್ ಹಿಸಾಬಲ್ಲಿ ಕೊಡ್ತೇವೆ. ನಾವೇ ಬೆಳೆದಿದ್ದೀವಿ ಇದನ್ನು. ಎಷ್ಟು ಎಕರೆ ಹೊಲದಲ್ಲಿ ಬೆಳೆದ? ಇದು 4 ಎಕರೆ. ಇದು ಅರ್ಧ ಬರ್ದ. ಇದು ಗೊಂಜಾಳ ಅಂತೇಳಿ, ಇದು ಮೆಕ್ಕೆಜೋಳ ಅಂತ. ಮೆಕ್ಕೆಜೋಳ. ಹಾಂ ಹಾಂ, ಅಂದರೆ ಮನುಷ್ಯರಿಗೆ ಅಲ್ಲಿ ಮನುಷ್ಯರಿಗೆ ಎಲ್ಲ ಫುಡ್ಡಿಗೆ, ಕೋಳಿಗೆ ಅವೆಲ್ಲ ಹೋಗ್ತೈತೆ ಇದಕ್ಕೆ. ಇದು ಮೆಕ್ಕೆಜೋಳ. ಕುರಿ ಮಾಡ್ಲಿಕ್ಕೆ ಹೋಗ್ತೈತೆ ಅದು. ಪೂರಿ ಏನು ಮಾಡೋಕ್ಕೆ? ಕುರಿ ಇದೆಲ್ಲ ಸಣ್ಣ ಹುಡುಗರು ತಿಂತಾರಲ್ಲ, ಕುರ್ಕುರೆ. ಹಾಂ, ಅದಕ್ಕೆಲ್ಲ ಹೋಗ್ತೈತ್ರಿ ಇವೆಲ್ಲ. ಇದು ಹೋಗುತ್ತೆ. ಹಾಂ, ಓಕೆ. ಇದಕ್ಕೆ ಪೂಜೆ ಮಾಡ್ತಾಯಿದ್ರಿ? ಇಲ್ಲ, ತುಂಬ ಬೇಕಾದ್ರೆ ಸ್ವಲ್ಪ ಪೂಜೆ ಮಾಡಿ ನಮ್ಮ ಪೂಜೆ ಹಿಂಗೆ ಮಾಡ್ಬೇಕಾಗ್ತೈತಲ್ಲ, ಇದು ಅಂತ ಮಾಡ್ತೀವಿ ಅಷ್ಟೇ ನಾವು. ಓಕೆ. ಅಂದರೆ ಸ್ವಂತ ಹೊಲ ನಿಮ್ಮದೇನಾ? ಸ್ವಂತ ಹೊಲ ನಮ್ಮದೇ. ಒಳ್ಳೆಯದು. ಈಗ ಎಷ್ಟು ಬೆಳೆದಿದ್ದೀರಿ ನೀವು? ಅರ್ಧ ಬಂದಿದೆ ಅಷ್ಟೇ. ಇದು ಮಳೆ ಇದ್ದಿದ್ದಿಲ್ಲಲ್ಲ, ಅರ್ಧ ಪೀಕ್ ಬಂದಿದೆ ಅಷ್ಟೇ. ಹಾಂ. ಇಲ್ಲ, ಇನ್ನೂ ಜಾಸ್ತಿ ಜಾಸ್ತಿ ಬರ್ತೈತೆ ಇದು. ಓಕೆ. ಅದ್ರಾಗ ಹಾಕಿರೋ ಖರ್ಚಾದ್ರೂ ಬಂದಿದೆಯಾ? ಹಾಕಿದ ಖರ್ಚು ಬಂದಿದೆ ಅಷ್ಟೇ. ये